ಮೊಟ್ಟ ಮೊದಲನೇದಾಗಿ ದಯಾನಂದ ಸ್ವಾಮೀಜಿ ಅವರಿಂದ ನಾನು ಈ ಒಂದು ಚರ್ಚೆನ ಆರಂಭಿಸೋದಕ್ಕೆ ಬಯಸ್ತೀನಿ. ಸ್ವಾಮಿಗಳೇ, ಹೇಗೆ ತೆಗೆದುಕೊಳ್ಳುತ್ತೆ ಈ ಒಂದು ಬೆಳವಣಿಗೆಯನ್ನು ವೀರಶೈವ ಸಮುದಾಯ? ಮೊದಲನೇದು ನನಗೆ ಅತ್ಯಂತ ಆಘಾತಕರವಾದ ಸುದ್ದಿ ಆಗಿದೆ ಈ ಒಂದು ವಿಚಾರವೇ. ಇಮಾಮ್ ಸಾಹಿಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಲ್ಲ, ಎಲ್ಲಿ ನಿತ್ಯಾನಂದ, ಎಲ್ಲಿ ಲಿಂಗಾಯತ ಧರ್ಮ ಪರಂಪರೆ? ನನಗೆ ಮೊದಲನೇದು ಇಲ್ಲ ತಪ್ಪು ಲಿಂಗಾಯತ ಧರ್ಮಕ್ಕೆ ಸೇರಿದಂಥ ಆ ಮಠಾಧಿಪತಿದೋ ಅಥವಾ ನಿತ್ಯಾನಂದೋ ಅನ್ನೋದಕ್ಕಿಂತ ಚಿಂತನೆ ನನಗೆ ಬರ್ತಾ ಇರೋದೇನು, ನಿತ್ಯಾನಂದ ಸ್ವಾಮಿಯ ಮೂಲ ಉದ್ದೇಶ ಏನೋ ನನಗೆ ಅರ್ಥವಾಗ್ತಾ ಇಲ್ಲ. ಇವತ್ತು ಈ ನಾಡಿನ ಧರ್ಮ ಸಂಸ್ಕೃತಿ ಪರಂಪರೆನ ಉಳಿಸಿ ಬೆಳೆಸಬೇಕು. ಒಂದು ಕಡೆ ನಾವೆಲ್ಲರೂ ಕೂಡ ಹಗಲು ರಾತ್ರಿ ಮಠಾಧಿಪತಿಗಳು ಸೇರಿ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧದ ಬಗ್ಗೆ ತೀವ್ರ ಚಳುವಳಿ ನಾವು ನಡೆಸ್ಕೊಂಡಿದ್ದೀವಿ. ನಾವು ಭಾಳ ಆದಿಚುಂಚನಗಿರಿಯಿಂದ ಹಿಡ್ಕೊಂಡು ಸುತ್ತೂರವರು, ಪೇಜಾವರದವರು ಇಂಥ ಜ್ವಲಂತ ಸಮಸ್ಯೆದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇರುವಾಗ ನಿತ್ಯಾನಂದ ನಮ್ಮ 2-3 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಬರೀ ವಿವಾದವನ್ನು ಸೃಷ್ಟಿ ಮಾಡಿಕೊಂಡು ತನ್ನ ಹೆಸರನ್ನ ಪುಕ್ಷಟೆ ಪ್ರಚಾರ ತೆಗೆದುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಲ್ಲದೆ ನಮ್ಮ ಧರ್ಮ ಸಂಸ್ಕೃತಿಗೆ ಆಘಾತಕರವಾದಂಥ ವರ್ತನೆಯನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲನೇದು, ನಿತ್ಯಾನಂದ ಸ್ವಾಮಿ ವಿಷಯದಲ್ಲಿ ವ್ಯಕ್ತಿಗತ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಯಾವ ಕಾರಣಕ್ಕೂ ಕೂಡ ಆ ನಮ್ಮ ಮಹಾಲಿಂಗಪುರದ ಮಠದ ಅಧಿಪತಿ ಆಗಲಿಕ್ಕೆ ಆಯಪ್ಪನಾಗಲಿ ಆಯಪ್ಪನ ಶಿಷ್ಯ ಪರಂಪರೆ ಆಗಲಿಕ್ಕೆ ಅವಕಾಶ ನಾವು ಕೊಡೋದಿಲ್ಲ. ಇದು ಮೊದಲನೇ ನಾನು ಎಚ್ಚರವನ್ನು ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಈ ಮಠಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನೋಡಿದಾಗ ಮಠಗಳು ವ್ಯಾಪಾರೀಕರಣದ ಕೇಂದ್ರಗಳಲ್ಲ. ಮಠಗಳು ಇವತ್ತಿನ ದಿವಸ ಯಾವುದೇ ವ್ಯಾಪಾರಕ್ಕೆ ಸಲ್ತಕ್ಕಂಥ ವಸ್ತುಗಳ ಮಾರಾಟದ ವಸ್ತುಗಳಿಲ್ಲ. ನಿತ್ಯಾನಂದರ ಬಗ್ಗೆ ಮಾತನಾಡೋದೇ ನಮಗೆ ಇವತ್ತು ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಅವರ ಹಿನ್ನೆಲೆ, ಅವರು ನಡೆಸ್ತಕ್ಕಂಥ ಅವರು ಯಾವ ಹೆಸರಿನಲ್ಲಿ ಇವತ್ತು ಬರ್ತಾ ಇದ್ದಾರೆ, ಸಾಕಷ್ಟು ಅದರ ಬಗ್ಗೆ ಮನೋ ಇರುವಾಗ ಅವರನ್ನು ಪುನಃ ನಾವು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ದೊಡ್ಡವರು ಮಾಡೋದೇ ಮೊದಲೇ ತಪ್ಪು ಅಂತ ನನ್ನ ಅಭಿಪ್ರಾಯ ಇವತ್ತಿನ ದಿವಸ. ಬಹಳ ಆಶ್ಚರ್ಯಜನಕ ಬೆಳವಣಿಗೆ ಇದು ಗೊತ್ತಾಗ್ತಾ ಇರುವಂಥದ್ದು. ವೀರಶೈವ ಮಠವೊಂದಕ್ಕೆ ನಿತ್ಯಾನಂದ ನಾನು ಉತ್ತರಾಧಿಕಾರಿ ಆಗಿ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಏನು ಹೇಳೋದಕ್ಕೆ ಇಷ್ಟಪಡ್ತಿರ್ತಾವೆ? ಬಹುಶಃ ಈಗಾಗಲೇ ಚೆನ್ನೈಯಲ್ಲಿರ್ತಕ್ಕಂಥ ಮಠಕ್ಕೆ ಈಗಾಗಲೇ ಹಿರಿಯ ಸ್ವಾಮೀಜಿಯವರು ನೇಮಕ ಮಾಡಿ ಪೀಠಾರೋಹಣ ಮಾಡಿ ಆ ನಂತರ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನು ಮಹಾಲಿಂಗಪುರದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಅದನ್ನೆಲ್ಲ ಗಮನಿಸಿದ ಮೇಲೆ ಈ ಧೈರ್ಯ, ಈ ಪ್ರಯತ್ನ ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ತುಂಬ ಆಶ್ಚರ್ಯ ಆಗುತ್ತೆ. ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವೀರಶೈವ ಧರ್ಮಕ್ಕೆ ಬಹಳ ಉನ್ನತವಾದ ಸ್ಥಾನಮಾನಗಳಿದ್ದಾವೆ. ಆದರೆ ಇವತ್ತು ಲಿಂಗಾಯತರ ಮಠದ ಮೇಲೆ ನಿತ್ಯಾನಂದನ ಕಣ್ಣು ಬಿದ್ದಿದೆಯೋ ಅಥವಾ ನಿತ್ಯಾನಂದನ ಮೇಲೆ ನಮ್ಮ ಮಹಾಲಿಂಗ ಸ್ವಾಮೀಜಿಯವರ ಕಣ್ಣು ಬಿದ್ದಿದೆಯೋ ಗೊತ್ತಾಗ್ತಾ ಇಲ್ಲ. ಬಹುಶಃ ನಿತ್ಯಾನಂದರು ಏನು ಹೇಳಿದ್ರು ಸಹಿತವಾಗಿ ಅದು ಮಾಧ್ಯಮದಲ್ಲಿ ಬಹಳಷ್ಟು ಸುದ್ದಿ ಆಗ್ತಾ ಇದೆ. ಆ ಸುದ್ದಿಯಿಂದಲೂ ಅಥವಾ ಅವನಿಗಿರ್ತಕ್ಕಂಥ ಸೆಕ್ಯೂರಿಟಿಗೋಸ್ಕರನೋ ಅವನಿಗಿರ್ತಕ್ಕಂಥ ಸಂಪತ್ತಿಗಾಗಿನೋ ಯಾವ ರೀತಿಯಾಗಿ ಆಸೆಪಟ್ಟು ಆ ಸ್ವಾಮೀಜಿಯವರು ಅವರನ್ನು ಉತ್ತರಾಧಿಕಾರಿಯಾಗಿ ಮಾಡ್ಕೊಳ್ಳೋಕೆ ಇಷ್ಟಪಟ್ಟಿದ್ದಾರೆ ಅಂತಕ್ಕಂಥ ತಿಳಿತಾ ಇಲ್ಲ. ನೇರವಾಗಿ ಮಹಾಲಿಂಗಪುರದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವ್ರನ್ನ ಕೇಳಬೇಕಾಗುತ್ತೆ. ಬಹುಶಃ ನೀವು ನಿತ್ಯಾನಂದನನ್ನು ಒಳ್ಳೆಯವನಾಗಿ ಪರಿವರ್ತನೆ ಮಾಡಬೇಕಾದ್ರೆ ಧೈರ್ಯವಾಗಿ ನಾನು ಅವ್ರನ್ನ ಆಹ್ವಾನ ಕೊಡಕ್ಕೆ ಹೋಗಿದ್ದೆ ಅಂತ ಹೇಳ್ಬೋದಲ್ಲ. ಆಮೇಲೆ ನಾವು ನಿತ್ಯಾನಂದ ಅವರು ಯಾಕೆ ಈ ರೀತಿ ಉತ್ತರಾಧಿಕಾರಿ ಅಂತೇಳಿ ನೀವು ಹೇಳ್ಕೊಂಡ್ರಿ? ಮುಂದುವರಿಸೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.